ವೆಲ್ಕಮ್ ಟು ವೀವರ್ಸ್ ಲೋಕ. ದರಿದ್ರ ಸಂಗಾತಿಯ ಲಕ್ಷಣಗಳು. ಮನೆಯ ಸ್ವಚ್ಛತೆಯ ಕಡೆಗೆ ಗಮನ ಹರಿಸದೇ ಇರುವುದು. ಹಿಂದೂ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಅವರದೇ ಆದ ಕೆಲಸಗಳು ಸೀಮಿತವಾಗಿರುತ್ತವೆ. ಉದಾಹರಣೆಗೆ, ಮಹಿಳೆಯರಿಗೆ ಮನೆಯನ್ನು ನಿಭಾಯಿಸಿಕೊಂಡು ಹೋಗುವ ಕುಶಲತೆ, ತಾಳ್ಮೆ, ಮಕ್ಕಳ ವಿದ್ಯಾಭ್ಯಾಸ ಮಾಡಿಸುವುದು ಇತ್ಯಾದಿ. ಸಂಗಾತಿಯು ಈ ಜವಾಬ್ದಾರಿ ಮರೆತು ಮನೆಯ ಅನಿಷ್ಟಕ್ಕೆ ಕಾರಣ ಆಗುವುದು. ಬದಲಾಗಿ ಮನೆಯಲ್ಲಿ ಮುಂಜಾನೆ ಹೊತ್ತಲ್ಲಿ ಕಸ ಗುಡಿಸಿ ರಂಗೋಲಿ ಹಾಕುವುದು ಇವು ಮನೆ ಏಳಿಗೆಗೆ ಕಾರಣ ಆಗುತ್ತದೆ. ಹೊತ್ತು ಗೊತ್ತು ಮರೆತು ದೇವರಿಗೆ ಪೂಜೆ ಮಾಡುವುದು. ಮನೆಯ ಸಂಗಾತಿಗೆ ಜವಾಬ್ದಾರಿ ಅನ್ನೋದು ಇಲ್ಲದಿದ್ದಾಗ ಈ ತಪ್ಪು ನಡೆಯುತ್ತದೆ. ಆಕೆಗೆ ದೇವರು, ಪೂಜೆ, ಆರತಿ ಇವುಗಳ ತಿಳುವಳಿಕೆ ಕಡಿಮೆ ಇರುತ್ತದೆ. ಮನೆಯಲ್ಲಿ ತಾನು ಮಾಡಿದ್ದೇ ಸರಿ ಎನ್ನುವ ಮನೋಭಾವನೆ ಆಕೆಯಲ್ಲಿ ಅಡಗಿರುತ್ತದೆ. ಬಹಳ ದಿನಗಳವರೆಗೆ ಸ್ನಾನ ಮಾಡದೆ ಹಾಗೆ ಇರುವುದು. ಸಂಗಾತಿಗೆ ಅತಿಯಾದ ಅಹಂಕಾರ, ಮದ ಏರಿದಾಗ ಈ ಸನ್ನಿವೇಶಗಳು ಕಂಡುಬರುತ್ತವೆ. ಸ್ನಾನವನ್ನು ಮಾಡದೆ ಹಾಗೆ ಇರುವುದು, ಸ್ನಾನ ಇಲ್ಲದೆ ದೇವರ ಪೂಜೆ ಮಾಡುವುದು ಇದು ದರಿದ್ರ ಸಂಗಾತಿಯ ಲಕ್ಷಣವಾಗಿದೆ. ಯಾವಾಗಲೂ ಇನ್ನೊಬ್ಬರ ಬಗ್ಗೆ ನಿಂದನೆ ಮಾಡುವುದು. ಮನೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗದೆ ಪದೇ ಪದೇ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಸಂಗಾತಿಗೆ ಆಕೆಯ ತಪ್ಪಿನ ಅರಿವು ಇರುವುದಿಲ್ಲ. ಗುರು ಹಿರಿಯರು, ದೊಡ್ಡವರು, ಚಿಕ್ಕವರು ಅಂತ ನೋಡದೆ ಯಾವಾಗಲೂ ಅವರಿಗೆ ಕೆಟ್ಟದ್ದಾಗಿ ಬೈಯುವುದು, ಒಬ್ಬರ ಒಳ್ಳೆತನಕ್ಕೆ ಧಕ್ಕೆ ತರುವುದು. ಮನೆಯ ಸಂಗಾತಿಗೆ ಸಹನೆ, ತಾಳ್ಮೆ ಬಹುಮುಖ್ಯವಾಗಿರುತ್ತದೆ. ಒಬ್ಬರ ಒಳ್ಳೆತನಕ್ಕೆ ಹುಳಿ ಹಿಂಡುವ ಕೆಲಸ ಮಾಡುವ ಗುಣ ಇದ್ದರೆ ಅದು ದರಿದ್ರ ಸಂಗಾತಿಯ ಲಕ್ಷಣ ಎಂದು ತಿಳಿದುಕೊಳ್ಳಬೇಕು. ಮನೆಯಲ್ಲಿ ಒಬ್ಬರ ಊಟದ ತಟ್ಟೆಯನ್ನು ಕಿತ್ತುಕೊಳ್ಳುವ ಸಂಗಾತಿ. ಮನೆ ಅಂದ ಮೇಲೆ ಅಲ್ಲಿ ದೊಡ್ಡವರು, ಚಿಕ್ಕವರು, ದುಡಿಯುವ ಮತ್ತು ದುಡಿಯದೇ ಇರುವ ವ್ಯಕ್ತಿಗಳು ಇದ್ದೇ ಇರುತ್ತಾರೆ. ಹಾಗಂತ ಅವರ ಊಟದ ತಟ್ಟೆಯನ್ನು ಕಿತ್ತುಕೊಳ್ಳುವುದು, ಅವರಿಗೆ ಅವಮಾನ ಮಾಡುವುದು, ಅವರ ಕಣ್ಣಲ್ಲಿ ನೀರು ಹಾಕಿಸುವುದು ಸರಿಯಲ್ಲ. ಇದು ದರಿದ್ರ ಸಂಗಾತಿಯ ಲಕ್ಷಣವಾಗಿದೆ. ಮನೆಯ ಆಗು ಹೋಗುಗಳಿಗೆ ಸ್ಪಂದಿಸದೆ ಇನ್ನೊಬ್ಬರಿಗೆ ಚಾಡಿ ಹೇಳುವುದು. ತನ್ನ ಮನೆಯ ಕೆಲಸ ಬಿಟ್ಟು ಯಾವಾಗಲೂ ಚಾಡಿ ಮಾತು ಕಲಿಸಿಕೊಡುವ, ಮನೆಯನ್ನು ಒಡೆಯುವ ಮಹಿಳೆಯು ದರಿದ್ರ ಸಂಗಾತಿ ಆಗಿದ್ದಾಳೆ. ಧನ್ಯವಾದಗಳು.